ಶೇರ್ ಅಂತ ಅಂದರೆ ಒಂದು ಕಂಪನಿಯ ಮಾಲೀಕತ್ವವನ್ನು ಪಡಿತಕ್ಕಂಥದ್ದು. ಬೀಸ್ಗಳು ಅಂತ ಬಂದಾಗ ನಿಫ್ಟಿ ಬೀಸ್ ಇದೆ, ಬ್ಯಾಂಕ್ ಬೀಸ್ ಇದೆ, ಆಟೋ ಬೀಸ್ ಇದೆ, ಇನ್ಫ್ರಾ ಬೀಸ್ ಇದೆ, ಫಾರ್ಮಾ ಬೀಸ್ ಇದೆ, IT ಬೀಸ್ ಇದೆ, PSU ಬ್ಯಾಂಕ್ ಬೀಸ್ ಇದೆ, ಗೋಲ್ಡ್ ಬೀಸ್ ಇದೆ, ಸಿಲ್ವರ್ ಬೀಸ್ ಇದೆ, ಮಫಾಂಗ್ ಅಂತ ಇದೆ, ಮಾನ್ 100, ಮಾಮ್ 100. ಸೊ ಹೀಗೆ ಸಾಕಷ್ಟು ಬೀಸ್ಗಳಿದ್ದಾವೆ. ಐ ರಿಪೀಟ್ ಒನ್ಸ್ ಅಗೇನ್, ವೆನ್ ಆಲ್ ಆರ್ ಗ್ರೀಡಿ ಯು ಬಿ ಫಿಯರ್ಫುಲ್, ವೆನ್ ಆಲ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ ಅಂತ ಹೇಳ್ತಾರೆ. ಸೊ ನಾವೇನು ಮಾಡೋಣ? ಬಿದ್ದೋರು ನಮ್ಮೋರು. ಜೀವನದಲ್ಲಿ ಯಾರು ಬಿದ್ದೋರಿಗೆ ಬೆಲೆ ಕೊಡಲ್ಲ. ಆದರೆ ಸಿಂಪಲ್ ಟೆಕ್ನಿಕ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಬಿದ್ದೋರು ನಮ್ಮವರು. ಅಂದರೆ ಯಾವ ETF ಬಿದ್ದಿದೆ ಅವರನ್ನು ನಾವು ಖರೀದಿ ಮಾಡಬೇಕು. ಸೊ ನೋಡಿ, 70 ಬಂದಾಗ ಸೆಲ್ ಮಾಡಬೇಕು ಅಂತ ಹೇಳಿದ್ವಿ. ಆಲ್ರೆಡಿ 74ಕ್ಕೆ ಹೋಗ್ಬಿಟ್ಟಿದೆ. ಅಂದರೆ ತುಂಬ ಜಾಸ್ತಿ ಮೇಲೋಗಿದೆ. ಈ ಸಮಯದಲ್ಲಿ ಮುಟ್ಟಬೇಕ್ರ ಇದು ಕಂಪ್ನಿಗಳನ್ನು? IT ಸೆಕ್ಟರ್ ಮುಟ್ಟಬಾರದು. ಯಾವಾಗ ತೊಗೋಬೇಕು? ಕೆಳಗೆ ಬಿದ್ದಾಗ ತೊಗೋಬೇಕು. ಈ ಲೈನಿಗೆ ಟಚ್ ಆದಾಗ ಸೆಲ್ ಮಾಡಬೇಕು. ಸೊ ನಾವು ವೇಟ್ ಮಾಡ್ತಾ ಇರಬೇಕು. ವಿ ಆರ್ ಹಂಟರ್ಸ್. ಹೆಂಗೆ ಅಂದರೆ ಕಾಯ್ತಾ ಇರಬೇಕು. ಯಾವ ಸೆಕ್ಟರ್ ಇದೆ? ಸಾಕಷ್ಟು ಸೆಕ್ಟರ್ ಆಗಲೇ ನಾನು ಆಲ್ರೆಡಿ ಹೇಳಿದೆ. ಯಾರು ಕೆಳಗೆ ಟಚ್ ಆಗಿದೆ ಅವ್ರನ್ನ ತೊಗೋಬೇಕು. ವೇಟ್ ಮಾಡಬೇಕು. ಒಂದು 2 ತಿಂಗಳು 3 ತಿಂಗಳಲ್ಲಿ ಮೇಲೆ ಹೋಗುತ್ತೆ. ಡೀಸೆಂಟ್ ಒಂದು 5-5.5% ಪ್ರಾಫಿಟ್ಸ್ ಆಗುತ್ತೆ.